ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ಹೋಗುವುದರ ಜೊತೆಗೆ ನೀನು ಸಮ್ಮತಿಸುವುದಾದರೆ ನಿನಗೊಂದು ಸಂತೋಷದ ವಿಚಾರವನ್ನು ತಂದಿರುವೆ. ರಾಜ್ಯದ ವಿಚಾರ ಬಿಟ್ಟು ಬೇರೆ ಯಾವ ವಿಷಯದರೂ ತಿಳಿಸು ಕೃಷ್ಣ, ಸಂತೋಷದಿಂದಲೇ ಕೇಳುವೆವು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಕೃಷ್ಣ, ಪರರ ಮಕ್ಕಳಾದ ಅವರಿಗೆ ಈ ರಾಜ್ಯದಲ್ಲಿ ಅರ್ಧ ರಾಜ್ಯದ ಹಕ್ಕು ಬಾಧ್ಯತೆಗಳು ಇನ್ನೂ ಇರುವವೆ. ಇದ್ದರೂ ಸಹ ಅವರು ಪಗಡೆ ಆಟದಲ್ಲಿ ಸೋತು ಕಾಡಿಗೆ ಹೋದಾಗಲೇ ನಶಿಸಿ ಹೋಯಿತು. ಈಗ ಕೇಳಿರಿ. ಹಾಲಿಪು ಧೋಯಿದ ಕುರುಪಿತ ನಂದ ಗೋಪಾಲನ ಅಭಿವಂದನೆಯ ಹಾಲಿಪು ಧೋಯಿದ ಕುರುಪಿತ ನಂದ ಗೋಪಾಲನ ಅಭಿವಂದನೆಯ ಪಾಂಡು ಸುತರು ಎನ್ನ ಕಳುಹಿದ ಪರಿಯ ಪಾಂಡು ಸುತರು ಎನ್ನ ಕಳುಹಿದ ಪರಿಯ ಯುದ್ಧವೆಂಬುವ ಮಾತುಗಾದಲವೆನಿಪುದು ಹಾಲಿಪು ಧೋಯಿದ ಕುರುಪಿತ ಮಹರೇ ನಂದ ಗೋಪಾಲನ ಅಭಿವಂದನೆಯ ಶಾಂತಿ ಸಹೋದರರು ಸಹನೆಯಿಂಬಾಳಲು ಶಾಂತಿ ಸಹೋದರರು ಸಹನೆಯಿಂಬಾಳಲು ಯುದ್ಧವೇ ಘೋರ ಭ್ರಾಂತಿಯ ನಳಿಸಿ ಯುದ್ಧವೇ ಘೋರ ಭ್ರಾಂತಿಯ ನಳಿಸಿ ವಿಶ್ವವನ್ನುಳಿಸಲು ಭ್ರಾಂತಿಯ ನಳಿಸಿ ವಿಶ್ವವನ್ನುಳಿಸಲು ಶಾಂತಿ ಮತಿಗಾಗಿ ದೂತನಾಗಿ ಬಂದೆನೀಗ. ಶಾಂತಿ ಸಮ್ಮತಿಗಾಗಿ ದೂತನಾಗಿ ಬಂದೆನೀಗ. ಅಲಿಪು ಗೋಯಿದ ಕುರುಪಿತ ಮಹರೇ ನಂದ ಗೋಪಾಲನ ಅಭಿವಂದನೆಯ 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 ಈಗ ಕೇಳಿರಿ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಪಕ್ಷಪಾತ, ಅಸಂಬದ್ಧ ಫಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದಿದ್ದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಈಗ ನಾನು ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃ ಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ,
ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು, ಧರ್ಮನಿಷ್ಠರು ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಈಗ ನಿಮ್ಮ ವಾಗ್ದಾನ ಉಳಿದಿದೆ. ಅವರು ಈಗ ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಹಿಂದೆ ನೀವು ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ಹಿತವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿರುವರು. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾ ಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಈ ರೀತಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಸರ್ವಜ್ಞರಾದ ನಿಮಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪಿತಾಮಹ, ಪ್ರಿಯ ಪುತ್ರರೇ, ವಚನ ಬೇರೆ ಪ್ರಿಯ ಪುತ್ರರೇ. ಪ್ರಿಯ ಪುತ್ರರೇ, ವಿಧಿ ವಚನ ಬೇರೆ ಪ್ರಿಯ ಪುತ್ರರೇ. ಗಿರಿಯಾರಾಧನಾವು ಮಾತಾ ಕೇಳಬೇಡ್ವೆ. ಗಿರಿಯಾರಾಧನಾವು ಮಾತಾ ಕೇಳಬೇಡ್ವೆ ಪ್ರಿಯ ಪುತ್ರರೇ. ವಿಧಿ ವಚನ ಬೇಡ್ವೆ ಪ್ರಿಯ ಪುತ್ರರೇ. ನಥೆ ಕುವರರಂದೋ ನಿಧಿಯು ನಥೆ ಕುವರರಂದೋ ಪ್ರೀತಿಯು ಬೇಡ್ವೆ ಪ್ರಿಯ ಪುತ್ರರೇ. ವಿಧಿ ವಚನ ಬೇಡ್ವೆ ಪ್ರಿಯ ಪುತ್ರರೇ. ದುರ್ಯೋಧನ, ಪಾಂಡವರು ಸಹೋದರಲ್ಲವೇ? ಅವರಿಗೆ ಅದರ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಅದೇ ನನ್ನ ಅಭಿಮಾನ. ಪಿತಾಮಹ, ನಿಮಗೇಕೆ ರಾಜ್ಯದ ವಿಚಾರ? ಅಯ್ಯೋ, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ ಕೂತರು. ಬಿಡು ಪಂತ, ಬಿಡು ಪಂತ. ಸಲ್ಲದು ವೈರಾಗ್ಯ ಸಾಧನದಿರು ಚಲವ. ದುರ್ಯೋಧನ ನೋಡು, ಕೂತರು ನೋಡು. ಸಲ್ಲದು ವೈರಾಗ್ಯ ಸಾಧನದಿರು ಚಲವ. ಏತಕ್ಕೆ ಹಣ್ಣು ಜರೋ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ಸ್ಥಿರವಲ್ಲ ವೈಭವ ಅಸ್ಥಿರ ರಾಜ್ಯ. ಸ್ಥಿರವಲ್ಲ ವೈಭವ ಅಸ್ಥಿರ ರಾಜ್ಯ. ಏತಕ್ಕೆ ಹಣ್ಣು ಝರೋ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ದುರ್ಯೋಧನ, ಪಾಂಡವರು ಕೌರವರು ಸಹೋದರರು. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸುಖ ಸಮೃದ್ಧಿಯಾಗುವ ದುರ್ಯೋಧನ, ಇದೇ ನನ್ನ ಅಭಿಪ್ರಾಯ, ಇದೇ ನನ್ನ ಅಭಿಪ್ರಾಯ,
ಇದೇ ನನ್ನ ಅಭಿಪ್ರಾಯ. ಗುರುಗಳೇ, ನಿಮಗೇಕೆ ರಾಜ್ಯದ ವಿಚಾರ? ಏವು ಸುಮ್ಮನಿರಿ. ಹೌದು ದುರ್ಯೋಧನ. ಯಾರದು? ಓ, ಚಿಕ್ಕಪ್ಪ ವಿದುರ ಮಹಾಶಯರು. ನನಗೆ ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲೇ ನಿಮ್ಮ ಅರಣ್ಯ ರೋದನ. ಹೌದು, ನನ್ನದು ಅರಣ್ಯ ರೋದನವೇ. ನಿನ್ನಂತವನಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದ್ರೆ ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ಅವರಿಗೆ ಬುದ್ಧಿ ಹೇಳುವುದು ಹಿರಿಯವರಾದ ನಮ್ಮ ಕರ್ತವ್ಯ. ಕುಮಾರ ದುರ್ಯೋಧನ, ಈ ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನಾನೊಬ್ಬನಲ್ಲೇ ದೋಷಗಳು ಕಂಡು ಬರುತ್ತಿದೆ ಅಲ್ಲವೇ? ಭಲೆ ಭಲೆ, ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನ ನೀನು ನಿನ್ನ ದೂತ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈಗಿನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಮಾವ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಕೃಷ್ಣ, ಮಾಡು ಕೌರವೇಶ್ವರ, ವಿಚಾರ ಮಾಡು. ಕುರುಕುಲಸೆ ಮಾಸನದೆ ಹಲವ ಬಿಡದೆ ಶೌರ್ಯ. ಕುರುಕುಲಸೆ ಮಾಸನದೆ ಹಲವ ಬಿಡದೆ ಶೌರ್ಯ. ಕೃಷ್ಣ, ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡುವರೆ. ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡು. ಮಾವ ಶಕುನಿ ಸಲಹೆ ನೀಡದಿರುವನೆ, ನಿತ್ತಕರಣ ಶತ್ರುಗಳನ್ನು ಬಿಡುವನೆ. ಮಾವ ಶಕುನಿ ಸಲಹೆ ನೀಡದಿರುವನೆ, ನಿತ್ತಕರಣ ಶತ್ರುಗಳನ್ನು ಬಿಡುವನೆ. ಅನುಜದು ಶಾಸನ ಅವನನ್ನು ಬಿಡುವನೆ. ಅಳಿಯದು ಶಾಸನ ಅವನನ್ನು ಒಲಿಸದಿರುವನು. ಕೃಷ್ಣ, ಹೀಗಿರುವಲ್ಲಿ ಸಾಟಿರುವರೆ ಸರಿ, ಸಾಟಿರುವರೆ ಸಾಟಿರುವರೆ ಸರಿ, ಸಾಟಿರುವರೆ. ಕುರುಕುಲಸೆ ಮಾಸನದೆ ಹಲವ ಬಿಡದೆ, ಕುರುಕುಲಸೆ ಮಾಸನದೆ ಹಲವ ಬಿಡದೆ ಶೌರ್ಯದಿ ಕೃಷ್ಣ, ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯ ದುರಭಿಮಾನವೇ. ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಆಗಲ್ಲ ಕೇಳು, ಏ ದುರ್ಯೋಧನನನ್ನು ಸದೆ ಬಡಲೇಬೇಕೆಂದನಲ್ಲವೇ ಆಯ್ನ ಪುಡು ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಏ ನಮ್ಮ ಕರ್ಣನನ್ನು ವಹಿಸಬೇಕೆಂದನಲ್ಲವೇ ಆಯ್ನಿತ ಭಕ್ತ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೆ 5 ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಹಾರಿಸುವ ಪಾಂಡವರು. ಅದು ದುರಾಶಯ. ನಾವೇ ಜಯಿಸಿದರು, ನಾವೇ ಸಮರ್ಥರು ಎಂದೆಮ್ಮೆ ಪಡುತ್ತಿರುವ ಪಾಂಡವರು. ಅದು ದುರಾಭಿಮಾನ. ಎಚ್ಚರ ಕೃಷ್ಣ, ಯಾರೇ ಏನೇ ಹೇಳಿದರು ದುರ್ಯೋಧನ ಚಲಿಸಲಾರದು, ಚಲಿಸಕೂಡದು.
ಹೇಳಿ ಪಾಂಡವರು ಕೂಡಿ ಬಾಳಲು ಹೇಳಿ ಪಾಂಡವರು ಕೂಡಿ ಬಾಳಲು ಬೇಡ ಬೇಡವೋ ಬೇಸರವೋ ಕಾಡು ತನುಜರು ಕಾಡಿಗೋಗಲಿ ಕೆಲವಾ ಕೃಷ್ಣ ಕಾಡು ತನುಜರು ಕಾಡಿಗೋಗಲಿ ಹೊರಲಾಗದು ರಾಜವನ ಹೊರಲಾಗದು ರಾಜವನ ಹೊರಲಾಗದು ರಾಜವನ ಹೇಳಿ ಪಾಂಡವರು ಕಾಡಿಗೋಗಲಿ ಹೊರಲಾಗದು ರಾಜವನ ಹೊರಲಾಗದು ರಾಜವನ ಹೇಳವೋ ಕೃಷ್ಣ ಅಖಂಡವನ್ನೇ ತೊಂಡು ಮಾಡುವ ಈ ಭೂಮಂಡಲವನ್ನೇ ದಿಗ್ಭ್ರಮಿಸುವ ಗೌರವೇಶ್ವರನ ತಮ್ಮ ಈ ದುಶ್ವಾಸನ ಮೇಲೆ ನಿಮ್ಮ ಪಾಂಡವರ ಬಯಸುವ ಬಲ್ಲ ಅಣ್ಣ ನಮ್ಮಣ್ಣ ಕಲದಂಕ ಬಲ್ಲ ಎಲ್ಲವನ್ನು ಎಲ್ಲ ಬಲ್ಲ ಕಷ್ಟ ಅಕ್ಷರ ಮಾವ ನೋಡು ನೋಡು ಮಾವ ನೋಡು ದುರ್ಯೋಧನನ ದುಶ್ವಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನಗೆ ಹೊರತಾಗಿ ಈ ರಾಜನಿಗೆ ಮಿಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಗಾಗಿ ಬಯಸುವುದು ಈ ಯುದ್ಧನಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲೆತ್ತಿಸುವೆಯಾ? ಇದು ನನಗೆ ಧರ್ಮವೇ? ಧರ್ಮ ಧರ್ಮ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಬಂದ ದಾಸನಾದಯೇಕ ಹಿತವಾ ಬಯಸಿ ಬರುತ್ತದೆ ಎಣತಿ ಫಲಿಸುವುದ ಮುಂದೆ ಬರುವುದು ವೀರ ಸಮರ. ವಾಸುದೇವ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಮಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಧರ್ಮಧುರೀಣ ದುರ್ಯೋಧನನು ಧರ್ಮಧುರೀಣ ದುರ್ಯೋಧನನು ಧರ್ಮದ ನಡೆಯುವ ಒಂದು ಧರ್ಮದ ನಡೆಯುವ ಸಲ್ಲದು ನಿನಗೆ ವಾಮ ವಲ್ಲಭನೇ. ಆನಂದಿಸು ನಮ್ಮ ಕಣ್ಣನ್ನು ಆನಂದಿಸು. ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸಿ ಕೃಷ್ಣ. ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸಿ ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ಹಠವಂತ
ವಿಷಯವ ವಲ್ಲವನೇ ಸಲ್ಲದು ನಿನಗೆ ವಲ್ಲವನೇ ಪಾಮ ವಲ್ಲವನೇ. ವಾಸುದೇವ, ಅರ್ಜುನನ ಪ್ರಾಣ ಅರ್ಜುನನ ಮೇಲಿನ ಪಶಪಾತಿ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿವೆಯಾ? ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿಗೆ ತನುಮನವನ್ನೇ ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ ಈ ಕೃತ್ರಿಮ ಸಂಧಾನಕ್ಕೆ ಖಂಡಿತ ಒಪ್ಪುವುದಿಲ್ಲ. ಯಾದವಾಗ್ರೇ ಕಂಡು ಬಿಗದಪ್ಪಿದಂತೆ ಓಹೋ, ಮಾವ ಮೇಲೆ ಮೀರಿತು. ಕರ್ಣನನ್ನು ನೋಡಿದ್ಯಾ? ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಿವೆ, ಆಲೋಚಿಸಿ ಪೂರ್ವ. ಹೇಳು ಕೃಷ್ಣ. ಭಾರತ ಭೂಮಿ ಸಜಯಿಸಿ ದುರಾಶಾ, ಭಾರತ ಭೂಮಿ ಸಜಯಿಸಿ ದುರಾಶಾ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸೋ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಾಶಾ, ಜಯಿಸಿ ದುರಾಶಾ. ಕರೆಸಿ ಗಣಿ ಅನುಜಾತರ, ಕರೆಸಿ ಗಣಿ ಅನುಜಾತರ, ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೇ ನಿಸೈರನೆಯ ತಾಳೈ, ವೈರವನೇ ನೀಗಿ ನಿಸೈರನೆಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಕೊರೆ ದರೆಯ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಪೊರೆಯೋ ದರೆಯ. ಭಾರತ ಭೂಮಿ ಸಜಯಿಸಿ ದುರಾಶಾ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸೋ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಾಶಾ, ಜಯಿಸಿ ದುರಾಶಾ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು ಬಂಧುಗಳು ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯತ್ನಿಸಿವೆಯಾ? ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟಾರ್ಥವನ್ನಾದರೂ ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಭಕ್ತರ ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡ, ಭಿಕ್ಷಾ ಪ್ರದಾನ ಮಾಡಿಕೋರುವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪು, ಅಥವಾ ಸತ್ಯ ಪರಿಪಾಲನೆಗಾಗಿ ಧರ್ಮರಾಯರು ಅರಣ್ಯವಾಸವನ್ನು ಕೈಗೊಂಡಿದ್ದು ಅಧರ್ಮದ ಕಾರ್ಯ. ಏಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆಳಲು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಗೂ ಸಾಧ್ಯವಿಲ್ಲ. ಪಾಂಡವರಿಗೆ ಕೃಷ್ಣ ಪುರುಷ ಪ್ರಧಾನರ ಅರುಗುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ಕೃಷ್ಣ. ಪುರುಷ ಪ್ರಧಾನರ ಅರಗುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ಕಂಡವನಾಳುವ ಗಂಡುಗಳಿಗೆ ಅವರಾಗಿದ್ದೊಡೆ. ಭರತ ಕಂಡವನಾಳುವ ಅವರಾಗಿದ್ದೊಡೆ. ಆ ಗಂಡದೆಯ ಗುಂಡಿಗೆ ಉಳ್ಳವರು ಅವರಾಗಿದ್ದೊಡೆ. ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಚಂಡಮಂಡಲವ ಪ್ರಚಂಡತ್ವವ ಮೆರೆಯದೆ.
ಚಂಡಮಂಡಲವಕಾರಿ ಪ್ರಚಂಡ ತೋಮೆರೆಯದೆ ಚಂಡರನ್ವಯ ಸಭೆಯ ತಲೆ ತಗ್ಗಿಸಿ ಕುಳಿತ ಲಜ್ಜಹೀನರು ದೋರ್ದಂಡರಪೆ ಮಾಧವ ಮಾಧವ ಧರ್ಮ ಧುರೀಣರಾದವರ ಕೈಯಲ್ಲಿ ಈ ಸಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವುದು ನನ್ನಿಂದಾಗಲು ಯುದ್ಧದ ಭಯವನ್ನು ತೋರಿಸಿದೆ ಜನಾರ್ದನ. ಯುದ್ಧವು ಸತ್ಯನ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಕೇವಲ ಒಂದೇ ಫಲವಾಗಿ ಸತ್ಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದಿವಿ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಕಪಟ ದೂತೆ ಗೆಳೆತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಹೆಳೆತಂದು ನೀನು ಮಾಡಿದ ಹವ್ಯಾಚ್ಯ ಅಪರಾಧಗಳು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನೇ ಹಿಂಬಾಲಿಸುವುದೆಂಬುದನ್ನು ನೆನಪಿನಡಿ. ಧರ್ಮನಿಷ್ಠರು ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತಾರದ ಹರಗಿನ ಮನೆ, ಏಕಚಕ್ರಾನಗದಲ್ಲಿ ಕುಂತಿಗಾದ ವಂಗ, ವಿಷಪ್ರಾಶನ, ಸರ್ಪ ಬಂಧನ ಇವುಗಳೆಲ್ಲವನ್ನೂ ಮರೆತು ಪೂಜ್ಯರಾದ ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಹತ್ಯಾಚಾರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿ ಯಶಸ್ಸು ಎಂದಿಗೂ ಲಭಿಸದು. ಅದು ನೀನು ಭ್ರಮೆ ಗೌರವೇಶ್ವರರನ್ನು ಕೆಳಗಿ ಏಕೆ ಆಚೆ ನಕ್ಕಳಲ್ಲ ಆಯ್ನ ಪಾಣಿಸಲಿ ಪಾಂಚಾಲಿ ಅಂದೇ ತೊಟ್ಟದ ಕೃಷ್ಣ ಈ ಕ್ಷಣವನ್ನು ಒಡೆಯನಾದ ಕದನಕ್ಕೆ ಕಾಲ್ಕೆರಸವನ್ನು ಸರಿ ನನ್ನ ಎಳೆ ಅಷ್ಟೈಶ್ವರ್ಯ ಸಂಪನ್ನವೇ ರಕ್ತದ ಕೋಡಿಯಲ್ಲಿ ಮುಳುಗಿ ಹೋದರು ಸರಿ. ನನ್ನ ರುಂಡ ಮುಂಡಗಳೇ ರಣರಂಗದಲ್ಲಿ ಚೆಂಡಾಡಿ ಹೋದರು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ ಕೃಷ್ಣ. ರಾಜ್ಯವನ್ನು ಬಯಸುವವರು ಎಂದು ಯಂತ್ರವನ್ನು ಮಾಡಿ ರಾಜ್ಯವನ್ನು ಬಯಸುವವರು ಎಂದು ಯಂತ್ರವನ್ನು ಎದ್ದು ಪಡೆ ಕಡೆಯ ನಿರ್ಧಾರವೇ ಜಲಮತಿ ಬಾಂಧವರು ಕಡೆಯ ನಿರ್ಧಾರವೇ ಕೊಡಿಸಲು ಸಾರ್ಥಕವಾದರೆ ಬಂದ
ಅಲ್ಲವೇ ಮಾಧವ? ಕೆಟ್ಟರು ಸರಿಯದೆ ಸರ ತೊಟ್ಟು ಮಾಡುವನು ಇದ್ದ ಕಡಾಕಡಿ ಹೋಗು, ఆయన ಪಾಂಡವರಿಗೆ ಹೇಳಿಬಿಡು ಯುದ್ಧಕ್ಕೆ ಸಕ್ಕ ಸಾಮಗ್ರಿಗಳನ್ನು ಕಡೆಗೂ ನನ್ನ ಸಂಧಾನದ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯಾ? ಪುರಸ್ಕರಿಸ- ಕಳಂಕ ಸ್ವರೂಪ ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವಲ್ಲವೇ? ಎದುಕೊಂಡ ಸ್ವರೂಪರೇ ದುರ್ಯೋಧನ ದುರಂಕಾರದಿಂದ ಮೆರೆಯುತ್ತಿರುವವರೆಗೆ ಮಾತುಗಳೊಂದು ಭೀಮಸೇನನ ಗದಾಘಾತವನ್ನು ಅರ್ಜುನನ ದಿವ್ಯಾಸ್ತ್ರವನ್ನು ಹೆದರು ನೋಡ್ತೀನಿ. ನಾನಿನ್ನು ಹೊರಡುವೆನು. ನಿಲ್ಲುವಂತಕ ಎಲ್ಲೆಲ್ಲಿ ಹೊರಡುವೆ? ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಹಂದನಾಗದೆ ಮುಂದಾಲೋಚಿಸುಚಿತ, ಹಂದನಾಗದೆ ಮುಂದಾಲೋಚಿಸುಚಿತ. ಸಂಧಿಗಾಗಿ ಬಂದವರನ್ನು ನಿಂದಿಪದಲಿಸಿದ, ಸಂಧಿಗಾಗಿ ಬಂದವರನ್ನು ಧರ್ಮದಿಂದ ಮೆರೆಯಬೇಡವೈ ಸುಯೋಧನ, ಧರ್ಮದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ಒದರದಿರು ಮಾಧವ, ಪದೇ ಪದೇ ಅದೇ ವಿಷಯ ಒದರದಿರು ಮಾಧವ. ಅಣಕು ನುರೆಗಳೇ ರಣದಲ್ಲವರನ್ನು ವರಿಸಲು ಪದ ತಪ್ಪು ಚಲದಂಕ ಮಲ್ಲ ಕೈಗಿಳಿ. ಪದೇ ಪದೇ ಅದೇ ವಿಷಯ ಒದರದಿರು ಮಾಧವ. ಧರ್ಮದಿಂದ ಮೆರೆಯಬೇಡವೈ ಸುಯೋಧನ, ಧರ್ಮದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರು ದುರ್ಯೋಧನ, ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಹರೆ. ಅವರ ಆಕ್ರೋಶವ ಶಮನಗೊಳಿಸಲು ಏನು ಸಂಧಿಸುವ. ಅವರ ಆಕ್ರೋಶವ ಶಮನಗೊಳಿಸಲು ನಿನಗೆ ನೀಡೇನು ಸಂಧಿಸು ಯೋಗವ. ಉಲ್ಲಾಸ ಪಡು ಸಲ್ಲದ ಮಾತಾಡಿ ಅಡಗಿಸಿಕೊಳ್ಳಬೇಡ. ಯಾರಿಗರೋ ಯಾರಿಗರೋ ಈ ಜಲದಂಕ ಮಲ್ಲನ ಓಡಾಡಿ ಪುರುಷೋತ್ತಮನು ದುರಾಂಕಾರವ ಪುರುಷೋತ್ತಮನು ದುರಾಂಕಾರವ ತೋರಿದೆಯಾದೊಡೆನಿ. ಹರುಷದಿಂದೊಳೆವ
ಕುರುಸಿಂಹಾಸನ ಹರುಷದಿಂದೊಳೆವ ಕುರುಸಿಂಹಾಸನ ಕ್ಷಣದೋಳ್ ಅದ ಪತನ ಸಮಯ ವ್ಯರ್ಥಗೊಳಿಸದೆ ಧರ್ಮದಿಂದ ಮೆರೆಯ ಬೇಡವೈ ಸುಯೋಧನ ಧರ್ಮದಿಂದ ಮೆರೆಯ ಬೇಡವೈ ಸುಯೋಧನ ಧರ್ಮದಿಂದ ಮೆರೆಯ ಬೇಡವೈ ಈ ನಿನ್ನ ವರ್ತನೆ ಅಕ್ಷಮ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಧರಿಸಬೇಕಾಗಿಲ್ಲ. ನಾವಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೂ? ಇನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬಹುದು. ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಮುಖ್ಯವಾದ ಸಲಹೆ ನೀಡಿದ್ದಾರೆ. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತ ಸತ್ಕಾರ ಸ್ವೀಕರಿಸು ಕೃಷ್ಣ, ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆ. ಸಹೋದರ ಚಿತ್ರಕರ್ಣ, ಶಕುನಿ ಏನು ಮಾಡುತ್ತಿರುವಿರಿ? ಬಂದಿದೆ ಕೃಷ್ಣನ ಹಗ್ಗದಿಂದ. ಯಾರನ್ನು ಬಂಧಿಸಿದರೋ ಮಂದಮತಿಗಳಿರ. ನಿಲ್ಲು. ನಮ್ಮಣ್ಣನ ಹೇಳಿದ ಆಜ್ಞೆಯಂತೆ ನಿನ್ನನ್ನೇ ಬಿಡುವೆನು. ಬಟ್ಟೆಯಿಂದ ಬೆಂಕಿಯೇನು, ಬೀಸಣಿಗೆಯಿಂದ ಗಾಳಿಯೇನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆಂದಿಸುವಿರಾ? ಇದು ನಿಮ್ಮಿಂದ ವ್ಯರ್ಥ. ಬಂಧಿಸುವಿರಾ? ಈಗ ಬಂಧಿಸಿ ನನ್ನ. ಕೃಷ್ಣ, ಈ ಬೆದರಿಕೆಯಿಂದ ಬಂದಿದ್ದ ಪ್ರಯೋಜನ ಬಂಧಿಸಿ. ಇವನು ಬಹಳ ಅಣ್ಣ, ಈ ಕೃಷ್ಣನು ಬಹಳ ಮಾಯಾವಿಯಣ್ಣ. ಎಲ್ಲೆಲ್ಲೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ. ರಾಜನ ವಿಚಾರವೆಂದರೆ ಎಚ್ಚರ ಇರಲಿ. ನಾನಿನ್ನ ಬರುವೆನು. ಮಧಂದರಿತ ಗದ ಎಂದಲ್ಲಿ ಮಧಂದರಿತ ಗದ ದೇವಾರಿಯ ದೇಗುಂಟ, ದೇವಾರಿಯ ದೇಗುಂಟ ಮಧವಿದ ಮಧೈಸುವೆ ಅದ ಮಧನಯ ಮಧು ಬರುವೆ, ಅದ ಮಧಯ ಮಧು ಬರುವೆ, ಅದ ಇಲ್ಲದಕ್ಕೆ ನಡೆಯುವೆ, ಅದ ಇಲ್ಲದಕ್ಕೆ ನಡೆಯುವೆ, ಅದ ಇಲ್ಲದಕ್ಕೆ ಕರ್ಣ, ಪರಮಾತ್ಮ, ನನ್ನ ಸಂಗಡ ಬಾ. ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನಾಡಬೇಕಾಗಿರುವುದು. ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವಾ? ಕರ್ಣ, ನೀನು ಕುಲಹೀನರಲ್ಲಿ ಕಂಡುಬರುವ ದುರ್ಗುಣಗಳು ನಿನ್ನಲ್ಲಿ ಕಂಡುಬರುವುದಿಲ್ಲ. ನಿನ್ನ ನಿಜವಾದ ಪವಿತ್ರ ವಂಶವನ್ನು ಅರಿಯದೆ ನೀನೀಗೆ ಹವ್ಯೇಕೆ ಆಗಬಹುದೇ? ದೇವಾ, ನಾನು ಹೆಂತಿದ್ದರೂ ಒಬ್ಬ ಶೂತಪುತ್ರನೆಂಬ ವಿಚಾರವು ಇಡೀ ಪ್ರಪಂಚವೇ ಮರೆಯುವಂತಿಲ್ಲ ದೇವಾ. ಕುಲಹೀನನಲ್ಲ ಕೇಳೆನ್ನ ಮಾತ. ಕುಲಹೀನನಲ್ಲ ಕೇಳೆನ್ನ ಮಾತ. ರವಿಹಂಸದೊಳವತರಿಸಿದ ರವಿಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದೆ
ಧರೆಯ ಬೆಳಗುವ ರವಿಯ ಕರುಣದೆ ಮಹಾಮಹಿಮನೆಂದೆನೆಸಿ ಮೆರೆವ ರವಿಸುತ್ತನೆ ಸುಕುಮಾರ ಬಾ ಸುರದೇರ ಸುಕುಮಾರ ಬಾ. ಕರ್ಣ ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಕರ್ಣ 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 ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಹವಿತ ಭುವನದೋ ಕೀರ್ತಿಯ ಪಡೆವೆ ಹವಿತ ಭುವನದೋಳ್ ಕೀರ್ತಿಯ ಪಡೆವೆ ಧನಕರ ನೆನೆಸಿದ ಮೇದಿನಿಯೊಳು ನೀ ಧನಕರ ನೆನೆಸಿದ ಮೇದಿನಿಯೊಳು ನೀ ಮಹಾಮಹಿಮನೆಂದೆನೆಸಿ ಮೆರೆವ ರವಿಸುತ್ತನೆ ಸುಕುಮಾರ ಸುರಧೀರ ಸುಕುಮಾರ ಕರ್ಣ 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 ಪರಮಾತ್ಮ ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕನು. ಪರಮಾತ್ಮ ಕುಂತಿದೇವಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಕರ್ಣ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ವೀರಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಸೂರ್ಯದೇವನು ನನ್ನ ಜನ್ಮ ಜನಕನೇ. ಹೌದು ಕರ್ಣ. ಓಹೋ, ಮರೆತಿದ್ದೆ. ಇದು ಯುದ್ಧದ ಕಾಲ. ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ಸಂಚು ಮಾಡುತ್ತಿರುವೆಯಾ ದೇವಾ? ಇಲ್ಲ ಕರ್ಣ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂದು ನಂಬಲು ಸಹಜವಾದ ಆಧಾರವೇನು ದೇವಾ? ಕರ್ಣ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಪರೀಕ್ಷಿಸುವ ಸಲುವಾಗಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಕರ್ಣದಲ್ಲಿ ಜನಿಸಿದೆ. ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರು ನಿನ್ನನ್ನು ಸಾಕಿ ಸಲಹಿದರು. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡಹುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರಿಂದಲೂ ಹೊಲೆಸಿಕೊಳ್ಳುತ್ತಾ ರತ್ನ ಸಿಂಹಾಸನವೇರಿ ರಾಜ್ಯಭಾರ ಮಾಡುವೆಂತೆ. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಬಹುದಿನ ಮುಂದೆ ಕಣ್ಣುಗಳಾದೆಂದು. ಬಹುದಿನ ಮುಂದೆ ಕಣ್ಣುಗಳಾದೆಂದು. ಇಂದು ವದನ ಅಪನಿಂದೆಯೇ ನಮಗೆ. ವದನ ಅಪನಿಂದೆಯೇ
ಪಾಂಡವರು ನನ್ನ ಸಹೋದರರಿಂದ ಮೇಲೆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಶೂತ ಕುಲದವನು ಹೀನ ಕುಲದವನು ಎಂದು ಆಡಿಸಿದಿರುವಾಗ ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ಕರ್ಣ, ಇಲ್ಲ ಕರ್ಣ, ನೀನಿಂತವನೆಂಬ ವಿಚಾರವು ಯಾರಿಗೂ ತಿಳಿಯದು. ಆದರೆ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವಾ ದೇವಾ, ಈ ಕರ್ಣನ್ಯಾರು, ಈತನನ್ನು ನೋಡಿದರೆ ನನಗೊಂದು ರೀತಿ ಮರುಕು ಉಂಟಾಗುವುದಲ್ಲ ಎಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆ. ನಿನ್ನನ್ನು ನೋಡಲು ನಿನ್ನ ತಾಯಿಯು ಬಲು ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ನಾನಿನ್ನು ಹೊರಡುವೆನು. ಪರಮಾತ್ಮ, ಇನ್ನು ಹೋಗಿ ಬಾ ಪರಮಾತ್ಮ. ಹೇ ಇದಿ ಈ ಪಾಮನಾದ ಕರ್ಣನನ್ನು ಏಕೆ ಸೃಷ್ಟಿಸಿದೆ? ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯುವತಕ್ಕನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಧರ್ಮವೇ ನನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆ ಬಲವುಳ್ಳ ರುದ್ರಾಕ್ಷಿ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜಮೂರ್ತಿಗಳಾದ ನಕುಲ ಸಹದೇವರು ಕೂಡ ನನ್ನ ಒಡ ಹುಟ್ಟಿದವರೇ. ಕುಂತಿದೇವಿ, ಯಾಂತ್ರಿದೇವಿ, ಪಾಂಡುರಾಜ, ಸೂರ್ಯದೇವನು ನನ್ನ ಜನ್ಮ ಜನಕರೇ. ಯಾರೊಡನೆ ಯುದ್ಧಕ್ಕೆ ನಿಂತರೋ ಅಪಜಯವನ್ನೇ ಕಾಣದ ಆ ನನ್ನ ಪರಮವರಿ ಅರ್ಜುನ, ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನಲ್ಲೋ. ಈ ಯುದ್ಧದ ಭೂಮಿಯಲ್ಲಿ ನಿನ್ನ ಶಿರವನ್ನು ಕಡಿದು ರಕ್ತದ ಮಡಿನಲ್ಲಿ ಉರುಳಾಡುವುದನ್ನು ಹೇ ಪಾಪಿಯ ಕಣ್ಣಿಂದ ಹೇಗೆ ನೋಡಲಿ? ಪರಮಾತ್ಮ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇವರೇ ಎಂದ ಬಳಿಕ ಎಂತಹ ಉಭಯ ಸಂಕಟ ಪರಮಾತ್ಮ. ಕೊಲಲೇ ಪಾಂಡು ಕುಮಾರರ ಕೊಲ್ಲುವುದೇ ಕೊಲದ
ಛಲದ ಬಿಟ್ಟಡ ಕೌರವೇಂದ್ರನು ಈ ದರೆಯ ಸುಖ ಸಂಪತ್ತಿನಿ ಮಾಡುವೆನೆ. ಜಲದಿಂಪಾರ್ತನ ರುಂಡವಂತರಿದು ಜಲದಿಂಪಾರ್ತನ ರುಂಡವಂತರಿದು ಮತ್ತಾವಿಗೆ ಆನಂದಂ ಚಲಿಸಲೋಗದೆ ಪಾರ್ತಲ ಘೋರ ಶರಕಲ ಸುತ್ತಾಗಲೇ ಪ್ರಪಂಚದಲ್ಲಿ ದೈವ ಕೃಪೆ ಇಲ್ಲದವನು, ದುರ್ಭಾಗ್ಯ ಎನಿಸಿದವನು ದೈವ ಇಚ್ಛೆ ಅಂತಾಗಲಿ ಗಂಗಾ ತೀರಕ್ಕೆ ಹೋಗಿ ನನ್ನ ತಾಯಿಯ ಸಂದರ್ಶನವನ್ನು ಪಡೆಯುವನು.